ಹೋಗಿ ಮತ್ತೆ ಸಾಯಂಕಾಲ ಟೀ ಮಾಡಿ, ಕಾಫಿ ಮಾಡಿ, ರಾತ್ರಿ ಅಡಿಗೆ ಮಾಡಿ, ಬಟ್ಟೆ ಒಗೆದನ್ನ ಮಡಿಸಿಟ್ಟು ನಾಳೆ ಮಕ್ಕಳ ಹೋಮ್ವರ್ಕ್ ಅನ್ನ ಮಾಡಿಸಿ, ಸೊ ಎಲ್ಲರ್ಕಿನ್ನ ಬೆಳಗ್ಗೆ ನಾವೇ ಮೊದ್ಲೆದ್ದಿರ್ತೀವಿ, ನಾವೇ ಮೊದ್ಲು ಮಲಗ್ತೀವ ಮನೆಯಲ್ಲಿ? ಅನ್ನಂದ್ರೆ ಕುತ್ಕೊಂಡಿದ್ದಾರೆ. ಮೊದ್ಲು ನಾವೇ ಹೇಳ್ತೀವಿ ಮನೆಯಲ್ಲಿ ಬೆಳಗ್ಗೆ 5 ಗಂಟೆ 6 ಗಂಟೆಗೆ ಮೊದ್ಲು ನಾವೇ ಮಲಗ್ಬೇಕಲ್ಲ. ಹಾಗೆ ನೋಡಿದ್ರೆ ಇಲ್ಲ, ರಾತ್ರಿ ಎಲ್ಲರನ್ನು ಮಲಗಿಸಿ ಕಿಟಕಿ ಬಾಗ್ಲ ಹಾಕಿದ್ಯಾ ಇಲ್ಲ, ಟಿವಿ ಆಫ್ ಮಾಡಿದೆಯಲ್ಲ, ಗ್ಯಾಸ್ ಸ್ವಿಚ್ ಬಟನ್ ಬಂದಾಗಿದೆಯಾ ಇಲ್ಲ, ಲೈಟ್ ಆಫ್ ಮಾಡಿದಾರ ಇಲ್ಲ, ಎಲ್ಲಾ ನೋಡಿ ಕೊನೆಗೆ ಮಲ್ಕೊಳ್ಳೋದು ಮಹಿಳೆ. ಇದು ನಮಗ್ ಜವಾಬ್ದಾರಿ. ನಮಗಿದನ್ನ ಯಾರು ಕಲಿಸ್ಬೇಕು ಅಂತ ಏನಿಲ್ಲ. ಮಹಿಳೆ ಹೆಣ್ಣು ಮಗು ಅಂದ ತಕ್ಷಣ ಆ ಜವಾಬ್ದಾರಿ ನಮಗೆ ಹುಟ್ಟಿದಾಗಿಂದನೇ ಬರುತ್ತೆ. ಕಾಲ ಬದಲಾಗಿದೆ ಅಂತ ಹೇಳ್ತಾ ಇದೀನಲ್ಲ, ಮಹಿಳೆಯರು ಇವತ್ತಿಗೆ ಸಂಘಟನೆ ಆಗ್ತಾ ಇದೆ. ಮೊದಲು ಎಸ್.ಎಂ. ಕೃಷ್ಣ ಸಾಹೇಬ್ರು ಮುಖ್ಯಮಂತ್ರಿ ಇದ್ದಾಗ ಸ್ತ್ರೀ ಶಕ್ತಿ ಯೋಜನೆಯನ್ನ ಕೊಟ್ಟು ಕಾಂಗ್ರೆಸ್ ಪಕ್ಷ ಯಾವಾಗ ಅಧಿಕಾರಕ್ಕೆ ಬಂದಿದೆಯೋ ಮಹಿಳೆಯರನ್ನ ಶಕ್ತಿವಂತರನ್ನಾಗಿ ಮಾಡ್ಲಿಕ್ಕೆ ಬರೀ ಕರ್ನಾಟಕ ರಾಜ್ಯದಲ್ಲಿ ಅಲ್ಲ, ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರ ಬಂದಿದ್ರೆ ಅದು ಮಹಿಳೆಯರನ್ನ ಆರ್ಥಿಕವಾಗಿ ಸಬಲೀಕರಣ ಮಾಡ್ಬೇಕಂತ ಹೇಳಿ ಅನೇಕ ಕಾರ್ಯಕ್ರಮಗಳನ್ನ ಕೊಟ್ಟಿದೆ. ಅವತ್ತಿನ ಕಾಲದಲ್ಲಿ ಮೋಟಮ್ಮ ಅವರು ಮಹಿಳಾ ಮಕ್ಕಳ ಕಲ್ಯಾಣ ಮಂತ್ರಿಯಾಗಿ ಸ್ತ್ರೀ ಶಕ್ತಿ ಯೋಜನೆಯನ್ನ ತಂದು, ಇವತ್ತು ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಸರ್ಕಾರ ಬಂದ್ಮೇಲೆ ಗೃಹಲಕ್ಷ್ಮಿ ಯೋಜನೆಯನ್ನ ಆ ಒಂದು ಮಂತ್ರಿ ಸ್ಥಾನವನ್ನ ನಾನು ತೆಗೆದುಕೊಂಡಿದ್ದೀನಿ. ನನಗೇನು ಆಸೆ ಅಂತಂದ್ರೆ, ಈ ಸಂಘಗಳು ಹೇಗೆ ಸ್ತ್ರೀ ಶಕ್ತಿ ಸಂಘ, ಕನಕಾಂಬರಿ ಒಕ್ಕೂಟ ಯಾವ ರೀತಿ ಇದೆಯೋ ಗೃಹಲಕ್ಷ್ಮಿ ಸಂಘಗಳು ಆಗಬೇಕನ್ನೋದು ನನ್ನ ಒಂದು ಆಸೆ. ಈ ಗೃಹಲಕ್ಷ್ಮಿ ಸಂಘಗಳು ಆಗೋದ್ರಿಂದ ಒಂದು ತಿಂಗಳಿಗೆ ನಾವು ಎಷ್ಟು ದುಡ್ಡು ಕೊಡ್ತೀವಿ ಕನಕಪುರಕ್ಕೆ ಅನ್ನೋದು ತಮಗ್ ಗೊತ್ತು ಸರ್ಕಾರದಿಂದ. ಇದು ಕೆಲವು ಜನ ಕೇಳ್ತಿರ್ತಾರೆ, ಬಿಜೆಪಿ ಅವ್ರು ಕೇಳ್ತಾ ಇರ್ತಾರೆ, ಇದೇನು ನೀವು ಇಷ್ಟು ದುಡ್ಡೆಲ್ಲ ಕೊಡ್ತಾ ಇದ್ದೀರಲ್ಲ, ನಿಮ್ಮ ಅಪ್ಪನ ಮನೆಯಲ್ಲಿ ತಂದಿದ್ದೀರಾ ಅಂತ ಒಮ್ಮೊಮ್ಮೆ ಕೇಳ್ತಿರ್ತಾರೆ. ಅದಕ್ಕೆ ನಾನು ಅವ್ರಿಗೆ ಉತ್ತರ ಕೊಡ್ತೀನಿ, ಇದು ನಮ್ಮ ಅಪ್ಪನ ಮನೆ ನಿಮ್ಮ ಅಪ್ಪನ ಮನೆ ದುಡ್ಡಲ್ಲ, ಇದು ಜನಸಾಮಾನ್ಯರ ದುಡ್ಡು. ನಾವು ಜನರಿಗೆನೆ ಕೊಡ್ತಾ ಇದೀವಿ. ಆದ್ರೆ ಆ ಕೊಡುವಂತ ಗುಣಧರ್ಮ ಕಾಂಗ್ರೆಸ್ ಪಕ್ಷಕ್ಕೆ ಇದೆ, ಹೊರತಾಗಿ ನಿಮಗಿಲ್ಲ. ಯಾಕಂತಂದ್ರೆ ಬಿಜೆಪಿಯವರು ಬರೀ ಅದಾನಿ ಅಂಬಾನಿ ಅವ್ರನ್ನ ಬೆಳೆಸ್ತಾರೆ, ಹೊರತಾಗಿ ನನ್ನ ಕನಕಪುರದ ಮಹಿಳೆಯರನ್ನ ಬೆಳೆಸೋದಿಲ್ಲ. ಆದ್ರೆ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಕನಕಪುರದ ಪ್ರತಿಯೊಂದು ಮಹಿಳೆ ಇವತ್ತು ಸ್ವಂತ ಶಕ್ತಿಯ ಮೇಲೆ ನಿಂತ್ಕೊಳ್ಬೇಕು, ಆರ್ಥಿಕವಾಗಿ ಸಬಲರಾಗ್ಬೇಕು, ಸಣ್ಣ ಪುಟ್ಟ ಕಷ್ಟದಲ್ಲಿ ತನಗೆ ತಾನೇ ಶಕ್ತಿಯನ್ನ ಕೊಡ್ಕೊಳ್ಬೇಕು ಅನ್ನುವಂತ ರೀತಿಯಲ್ಲಿ ಇಡೀ ರಾಜ್ಯದ ಮಹಿಳೆಯರಿಗೆ ಒಂದು ದೊಡ್ಡ ಶಕ್ತಿಯನ್ನ ಗೃಹಲಕ್ಷ್ಮಿಯ ಮೂಲಕ ನಾವು ತುಂಬಿದೀವಿ. ಬಂಧುಗಳೇ, ಈ ಸಂದರ್ಭದಲ್ಲಿ ಮಹಿಳೆ ಇವತ್ತು ಪಂಚಾಯಿತಿಯಿಂದ ಪಾರ್ಲಿಮೆಂಟ್ ವರೆಗೂ ರಾಜಕಾರಣದಲ್ಲೂ ಕೂಡ ಮುಂದೆ ಬಂದಿದ್ದಾರೆ. ಬರೀ ರಾಜಕಾರಣಕ್ಕೆ ಅಷ್ಟೇ ಸೀಮಿತ ಆಗ್ಲಿಲ್ಲ, ಬರೀ ಸಾಮಾಜಿಕವಾಗಿ ಅಷ್ಟೇ ಸೀಮಿತವಾಗ್ಲಿಲ್ಲ, ಶೈಕ್ಷಣಿಕವಾಗಿ, ವೈಜ್ಞಾನಿಕವಾಗಿ, ಆರ್ಥಿಕವಾಗಿ ಸಮಾಜದ ಪ್ರತಿಯೊಂದು ಹಂತದಲ್ಲಿ ಇವತ್ತು ಮಹಿಳೆ ಪ್ರಮುಖ ಸ್ಥಾನದಲ್ಲಿ ಇದ್ದಾಳೆ ಅಂತ ಹೇಳಿದ್ರೆ ಸ್ತ್ರೀ ಕುಲಕ್ಕೆ ಮಹಿಳೆಯರಿಗೊಂದು ಹೆಮ್ಮೆಯ ವಿಚಾರ. ಇವತ್ತು IAS ಗಳು ನಮ್ಮ ದೇಶದಲ್ಲಿ ಅತ್ಯಂತ ಜಾಸ್ತಿ ಯಾರಾದ್ರೂ IAS ಗಳ ಆಫೀಸರ್ ಆಗ್ತಾ ಇದ್ರೆ ಅದು ಮಹಿಳೆಯರು ಅಂತ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ನಾನು ಬರೀ ದೇಶದ ಬೇಡ, ನಮ್ಮ ರಾಜ್ಯದಲ್ಲಿ SSLC ಎಕ್ಸಾಮ್ ನಲ್ಲಿ ರಿಸಲ್ಟ್ ಅನ್ನ ತೆಗೆದು ನೋಡಿ, ರಾಜ್ಯಕ್ಕೆ ಫಸ್ಟ್, ಸೆಕೆಂಡ್, ಥರ್ಡ್ ರಿಸಲ್ಟ್ ಯಾರ್ದಾದ್ರೂ ಇದ್ರೆ ಅದು ಹುಡುಗಿಯರದು ಅಂತ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಇದ್ರ ಅರ್ಥ, ಲಕ್ಷ್ಮೀ ಹೆಬ್ಬಾಳ್ಕರ್ನ ಕರೆದು ಮಹಿಳೆಯರನ್ನ ಅಟ್ಟಿಕೇರಿಸಿ ನಮ್ಮನ್ನೆಲ್ಲ ಬೈಯೋ ರೀತಿ ಮಾಡಿದ್ರು ಶ್ರೀಕಂಠನ್ನ ಅಂತ ಅನ್ಬೇಡಿ. ನಿಮ್ಮೆಲ್ಲರ ಒಂದು ಸಹಕಾರ, ಪುರುಷರ ಸಹಕಾರ, ಪುರುಷರ ಮಾರ್ಗದರ್ಶನ, ನಿಮ್ಮ ಆಶೀರ್ವಾದದೊಂದಿಗೆ ಇವತ್ತು ಮಹಿಳೆ ಮುಖ್ಯವಾಹಿನಿಗೆ ಬರ್ತಾಳೆ. ಯಾವ ರೀತಿ ಒಬ್ಬ ಪುರುಷ ದೊಡ್ಡವನಾಗ್ಬೇಕಾದ್ರೆ ಅವನ ಹಿಂದೆ ಒಬ್ಬ ಸ್ತ್ರೀಯ ಒಂದು ಶಕ್ತಿ ಇರಬೇಕು, ಅದೇ ರೀತಿ ಮಹಿಳೆ ಕೂಡ ಮುಖ್ಯವಾಹಿನಿಗೆ ಬರಬೇಕು ಅಂತಂದ್ರೆ ಆ ಪುರುಷನ ಒಂದು ಆಶೀರ್ವಾದ ಸಹಕಾರ ಇರ್ಲೇಬೇಕು. ಸಮಾಜದಲ್ಲಿ ಗಂಡು ಹೆಣ್ಣು ಹ್ಯಾಂಡ್ ಇನ್ ಹ್ಯಾಂಡ್ ಆ ರೀತಿ ಹೋದ್ರೆ ಸಮಾಜ ಸುಮಧುರವಾಗಿರುತ್ತೆ. ಶ್ರೀಕಂಠ ಅಣ್ಣನವರಿಗೆ ಬಹಳಷ್ಟು ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ತಮ್ಮ ಸಾಮಾಜಿಕ ಸೇವೆ, ಸಾಮಾಜಿಕ ಬದ್ಧತೆ ಇದೇ ರೀತಿ ಮುಂದುವರ್ಕೊಂಡು ಹೋಗ್ಲಿ. ತಮ್ಮ ಸಾಮಾಜಿಕ ಕಾಳಜಿ ಮತ್ತು ತಾವು ಶಿಕ್ಷಣ ಪ್ರೇಮಿ ಅನ್ನೋದು ಕೂಡ ತಾವು ಭಾಷಣದಲ್ಲಿ ಮಾತನಾಡ್ಬೇಕಾದ್ರೆ ನನಗೆ ಅನಿಸ್ತು. ಶಿಕ್ಷಣ ಪ್ರೇಮಿಗಳು ಕೂಡ ಹೌದು, ಯಾಕಂದ್ರೆ ಸಮಾಜಕ್ಕೆ ನಾವೇನಾದ್ರೂ ಕೊಟ್ಟು ಹೋಗ್ಬೇಕು. ನಮ್ಮ DCM ಅವರು ಹೇಳ್ತಾ ಇರ್ತಾರೆ, ಸಾಕ್ಷಿ ಗುಡ್ಡೆಗಳನ್ನ ನಾವು ಬಿಡ್ಬೇಕು ಅಂತ.
ಹಾಗೆ ಕನಕಪುರ ಕ್ಷೇತ್ರದಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರು, ಡಿ ಕೆ ಸುರೇಶ್ ಅವರು ಸಾಕ್ಷಿ ಗುಡ್ಡೆಗಳನ್ನ ಬಿಟ್ಟಿದ್ದಾರೆ. ಏನೆಲ್ಲ ಅಭಿವೃದ್ಧಿ ಆಗಿದೆ ಅದೆಲ್ಲ ಅಭಿವೃದ್ಧಿಗೆ ಅವ್ರಿಬ್ರೇ ಕಾರಣ ಅಂತ ಬಹಳ ಹೆಮ್ಮೆಯಿಂದ ಹೇಳ್ತಾ ಶ್ರೀಕಂಠು ಅಣ್ಣನವರಿಗೆ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಆ ಭಗವಂತ ಅವ್ರಿಗೆ ಒಳ್ಳೆ ಆಯುಷ್ಯ ಆರೋಗ್ಯವನ್ನ ಕೊಟ್ಟು 100 ವರ್ಷ ಬಾಳಿ ಕುಟುಂಬದ ಸದಸ್ಯರೊಂದಿಗೆ ಖುಷಿಯಾಗಿ ಬಾಳಿ ಸಮಾಜ ಸೇವೆಯಲ್ಲಿ ಇದೇ ರೀತಿ ಮುಂದುವರಿಲಿ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಕರೆದು ನನ್ನ ಅನಿಸಿಕೆಯನ್ನ ತಮ್ಮೆಲ್ಲರ ಎದುರಿಗೆ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಮತ್ತು ಅದ್ಭುತವಾದಂತ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮವನ್ನ ಮಾಡಬೇಕು ಅಂತಂದ್ರೆ ಅದರ ಹಿಂದೆ ಬಹಳಷ್ಟು ಜನರ ಪರಿಶ್ರಮ ಇರುತ್ತೆ. ಬಹಳ ಅದ್ಭುತ ಕಾರ್ಯಕ್ರಮವನ್ನ ಎಲ್ರು ನೀವು ಮಾಡಿದೀರಾ. ತಮ್ಮೆಲ್ರಿಗೂ ಕೂಡ ಶುಭವನ್ನ ಹಾರೈಸಿ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.